ನಮ್ಗೆ ಬೇರೆ ಗಿಫ್ಟ್ಸ್ ಎಲ್ಲ ಕೊಡ್ಬೋದಿತ್ತು, ಬಟ್ ನಮ್ದು ಟಾಲಿವುಡ್ ಅಲ್ಲಿ ಕೂಡ ನಮ್ಮ ಸಿದ್ಧಾರ್ಥ ಅಜ್ಜದ್ದು ಗೊತ್ತಾಗ್ಲಿ ಅಂತೇಳಿ ನಾವು ಪ್ಲಾನ್ ಮಾಡ್ಕೊಂಡ್ವಿ. ಇದಕ್ಕಿಂತ ಬಿಫೋರ್ ಬೇರೆದೆಲ್ಲ ಏನಾದ್ರು ತಗೊಂಡು ಹೋಗೋಣ ಅಂತ ಹೇಳಿ ತುಂಬಾ ಪ್ಲಾನ್ಸ್ ಬಂತು ನಮಗೆ. ಒಮ್ಮೆ ನಾವು ಹುಬ್ಳಿಯಲ್ಲೇ ನಮ್ದು ಹುಬ್ಳಿ ಟೀಮ್ ಇತ್ತು, ಹುಬ್ಳಿ ಡಿಸ್ಟ್ರಿಕ್ಟ್ ಟೀಮ್, ನಮ್ದು ಹುಬ್ಳಿ ಧಾರವಾಡ ಡಿಸ್ಟ್ರಿಕ್ಟ್ ಟೀಮ್ ಇತ್ತು. ನಮ್ಮ ಟೀಮ್ ಎಲ್ಲ ಒಂದು 13 ಜನ ಕುಂತು ಒಂದಿನ ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡ್ಕೊಂಡು ಏನು ಹೋಗೋಣ ಅಂತೇಳಿ ಎಲ್ಲರೂ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಬೇರೆದೇನು ಬೇಡ, ನಮ್ದೇ ಪ್ರಸಿದ್ಧ ಸಿದ್ಧಾರ್ಥ ಅಜ್ಜ ಇದ್ದಾರೆ, ಸ್ಯಾಂಡಲ್ವುಡ್ ಗೊತ್ತು, ಟಾಲಿವುಡ್ ಅಲ್ಲಿ ಕೂಡ ಗೊತ್ತಾಗ್ಲಿ ಅಂತೇಳಿ ನಾವು ಒಂದು ಥಿಂಕ್ ಮಾಡ್ಕೊಂಡು ಸಿದ್ಧಾರ್ಥ ಅಜ್ಜನ್ ಕೊಟ್ರೆ ಅಲ್ಲೂ ಕೂಡ ಟಾಲಿವುಡ್ ಅಲ್ಲಿ ಗೊತ್ತಾಗುತ್ತೆ ಅಂತೇಳಿ ನಾವು ಪ್ಲಾನ್ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ವಿ. ತಗೊಂಡು ಸಿದ್ಧಾರ್ಥ ಅಜ್ಜನ್ ಮೂರ್ತಿ ತಗೊಂಡು ಅಲ್ಲು ಅರ್ಜುನ್ಗೆ ಹೋಗಿ ಕೊಟ್ಟಂಗಾಯ್ತು. ಇಲ್ಲ, ನಿಜ ಕರೆನ ಎಕ್ಸೆಪ್ಟ್ ಮಾಡಿಲ್ಲ. ನಮ್ದು ಅದು ಪ್ರೌಡ್ ಮೂಮೆಂಟ್. ಅದು ನಮ್ಮ ಹುಬ್ಳಿ ಧಾರವಾಡದ್ದು ಸಿದ್ಧಾರ್ಥ ಅಜ್ಜದ್ದು ಹಂಗ್ ಶೂ ಬಿಚ್ ತಗೊಂಡೋದಕ್ಕೆ ಬಹಳ ಖುಷಿ ಆಯ್ತು ನಮ್ಗೆ. ನಮ್ ಎಕ್ಸೆಪ್ಟೇ ಮಾಡಿರ್ಲಿಲ್ಲ ಆಕ್ಚುಲಿ ಶೂ ಬಿಚ್ ತಗೋತಾರಂದ್ಮೇಲೆ. ಅಲ್ಲಿ ಸ್ಟೇಜ್ ಮೇಲೆ ನೀವೆಲ್ಲ ಇದ್ರಿ, ಅವರೆಲ್ಲ ಗಿಫ್ಟ್ ಕೊಟ್ಟರು, ಸ್ಟೇಜ್ ಮೇಲೆ ಇದ್ರಿ, ಅವರು ಶೂಸ್ ಬಿಡ್ತಾರೆ. ಆ ಕ್ಷಣದಲ್ಲಿ ನಿಮ್ದು ಏನು ಯಾವ ತರ ವರ್ಡ್ಸ್ ಇಲ್ಲ ಆಕ್ಚುಲಿ. ನಮ್ಗೆ ವರ್ಡ್ಸ್ ಇಲ್ಲ. ಅವ್ರ ರೆಸ್ಪೆಕ್ಟ್, ದೇವ್ರಿಗೆ ರೆಸ್ಪೆಕ್ಟ್ ಅವ್ರಿಗೆ ಗೊತ್ತೂ ಇಲ್ಲ. ಅದು ಈ ಸಿದ್ಧಾರ್ಥ ಅಜ್ಜ ಅಂತ ಜಸ್ಟ್ ನಾವು ಹೇಳಿದ್ವಿ, ಸಿದ್ಧಾರ್ಥ ಅಜ್ಜ ಅಂತ ಹೇಳಿದ್ವಿ. ಹುಬ್ಳಿ ಧಾರವಾಡ ಅಂತಂದ್ರೆ ಗೊತ್ತಾಗುತ್ತೆ. ಅವ್ರಿಗೆ ಏನು ಗೊತ್ತು, ಜಸ್ಟ್ ಸಿದ್ಧಾರ್ಥ ಮೇಲೆ ಶೂ ಬಿಚ್ಚಿದ್ದಕ್ಕೆ ನಮ್ಗೆ ಎಮೋಷನ್ ತಡ್ಕೊಳಕ್ಕಾಗಿಲ್ಲ. ಯಾಕಂದ್ರೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಕ್ಕೆ ನಮ್ಗೆ ಭಾಳ ಪ್ರೌಡ್ ಆಯ್ತು ನಮ್ಗೆ ಅವ್ರ ಮೇಲೆ. ನೆಕ್ಸ್ಟ್ ಟೈಮ್ ಅವ್ರು ಬಂದ್ರೆ ಇಲ್ಲಿ ಅವ್ರನ್ನ ಕಂಪಲ್ಸರಿ ಮಾತಾಡಿದ್ವಿ. ಆಕ್ಚುಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಹುಬ್ಳಿಗೆ ನೆಕ್ಸ್ಟ್ ಏನಾದ್ರು ಇವೆಂಟ್ ಇದ್ರೆ ನೀವೇನಾದ್ರು ಬಂದ್ರೆ ಕಂಪಲ್ಸರಿ ವಿಸಿಟ್ ಮಾಡಿ ಅಂತ ಹೇಳಿದ್ವಿ. ಅವ್ರು ಎಶ್ಯೂರ್ ಮಾಡಿದ್ರು, ಕಂಪಲ್ ಬಂದ್ರೆ ನಾನು ವಿಸಿಟ್ ಮಾಡ್ತೀನಿ ಅಂತ ಹೇಳಿ ಎಶ್ಯೂರ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಗೋವರ್ಧನ್ ಅಂತ.